ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ಸೊ ನಾವು ಇವತ್ತು ಏನು ಅಡುಗೆ ಮಾಡ್ತಿದ್ದೀವಿ, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಆಯಿಲ್ ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಆನಿಯನ್ ತೊಗೊಂಡಿದ್ದೀವಿ. ಆನಂತರ ದಪ್ಪ ಮೆಣಸಿನ್ಕಾಯಿ ಅಂದರೆ ನಾವು ಕ್ಯಾಪ್ಸಿಕಮ್ ಏನಂತೀವಿ, ಆ ಕ್ಯಾಪ್ಸಿಕಮ್ ಒಂದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದು ಡಾರ್ಕ್ ಸೋಯಾ ಸಾಸು. ಆನಂತರ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ. 2 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಇದು ಬಂದು ಟೊಮೆಟೊ ಕೆಚಪ್. ಮತ್ತು ಇದು 1 ಟೊಮೆಟೊನ ನಾನು ರುಬ್ಬಿ ಅದನ್ನು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾವು ಏನು ಅಡುಗೆ ಮಾಡ್ತೀವಿ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್. ನಾನಿವತ್ತು ನಿಮಗೆ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪಾಸ್ತಾ ಬಂದ್ಬಿಟ್ಟು ಇಟಾಲಿಯನ್ ಫುಡ್ ಆಯಿತಾ. ಸೊ ವಿ ವಿಲ್ ಗೆಟ್ ವೆರೈಟೀಸ್ ಆಫ್ ಪಾಸ್ತಾ ಆ್ಯಕ್ಚುಲಿ. ಸೊ ದಿಸ್ ಇಸ್ ಫ್ಯೂಸಿಲಿ ಪಾಸ್ತಾ. ಇದ್ರ ಶೇಪ್ ನೋಡಿ ಸ್ವಲ್ಪ ರಿಂಗ್ ರಿಂಗ್ ಥರ ಇದೆ. ಸೊ ದಿಸ್ ಒನ್ ಮೋರ್ ಈಸ್ ಶೆಲ್ ಪಾಸ್ತಾ. ಸೊ ಇದು ಸೇಮ್ ಕಪ್ಪೆ ಚಿಪ್ ಯಾವ ಥರ ಇದೆ ಆ ಥರ ಇದೆ ನೋಡಿ ಶೇಪು, ಅದಕ್ಕೆ ಶೆಲ್ ಪಾಸ್ತಾ ಅಂತ ಹೇಳ್ತಿದ್ದಾರೆ. ಸೊ ನಾನು ಇವತ್ತು ಫ್ಯೂಸಿಲಿ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್. ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ಸ್ ನೀರು ಹಾಕ್ತಾಯಿದ್ದೀನಿ. ಸೊ ಆನಂತರ ಇದಕ್ಕೆ ನಾವು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಇದು ಸ್ವಲ್ಪ ಬಿಸಿ ಆಗ್ತಾ ಇದೆ. ಸೊ ಆನಂತರ ನಾವೇನು ಮಾಡಬೇಕಂದ್ರೆ ಈ ಪಾಸ್ತಾನ ಏನು ತೊಗೊಂಡಿದ್ದೀವಿ, ಆ ಫ್ಯೂಸಿಲಿ ಪಾಸ್ತಾನ ಅದರಲ್ಲಿ ಹಾಕಬೇಕು. ಸೊ ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಕ್ವಾಂಟಿಟಿ ಬೇಕು ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಹಾಕ್ಕೋಬೋದು. ಸೊ ಇದನ್ನು ನಾವು ಅದು ಏನು ತಿಕ್ಕಾಗಿದೆ ಅಲ್ವಾ, ಅದು ಫ್ಯೂಸಿಲಿ ಪಾಸ್ತಾ ಅದು ತುಂಬ ಅಂದರೆ ಮೃದು ಆಗಬೇಕು, ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೋಬೇಕು. ಆನಂತರ ಒಂದು ಬಾಣಲೆ ತೊಗೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಆನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ ಹಾಕೋಣ. ಸೊ ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಾನು ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮೈ ಪ್ರೊಫೆಷ್ನಲ್ ವರ್ಕ್. ಸೊ ಇವತ್ತು ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ಅದಾದ ನಂತರ ನಾವು ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಅದಾದ ನಂತರ ಸ್ವಲ್ಪ ಬಾಡಿಸ್ಕೊಂಡು ಈ ಏನು ಖಾರದ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಆನಂತರ ಟೊಮ್ಯಾಟೊ ಕೆಚಪ್ ಹಾಕ್ತಾಯಿದ್ದೀನಿ, ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸೊ ನಾವು ಪಕ್ಕದಲ್ಲಿ ಇದನ್ನು ಬೇಯೋಕ್ಕಿಟ್ಟಿದ್ವಲ್ಲ, ಸೊ ಇದು ತುಂಬ ಮೃದುವಾಗಿ ಬೆಂದಿದೆ. ಸೊ ಇವಾಗ ನಾವು ಅದನ್ನು ಒಂದು ಬಸಿಯ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಸೊ ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ. ಸೊ ಅದಾದ ನಂತರ ನಾನು ತಣ್ಣೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಸ್ವಲ್ಪ ಎಲ್ಲ ಉದುದ್ರು ನಂಗಿರಬೇಕು, ಎಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತಲ್ವ. ಸೊ ಅದಕ್ಕೋಸ್ಕರ ತಣ್ಣೀರು ಹಾಕ್ತಾಯಿದ್ದೀನಿ. ಸೊ ಅದಾದ ನಂತರ ಈ ಬಾಣಲೆಲಿದ್ದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಆನಂತರ ಈ ಫ್ಯೂಸಿಲಿ ಪಾಸ್ತಾನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಸೊ ಅದರಿಂದ ಆ ಮಸಾಲ ಎಲ್ಲ ಈ ಪಾಸ್ತಾಕ್ಕೆ ಮಿಶ್ರಿತವಾಗುತ್ತೆ.
ಸೊ ನೋಡಿದ್ರಲ್ಲ ಫ್ಯೂಸ್ಲಿ ಪಾಸ್ತಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ನಿಮಗೆಲ್ಲ ನನ್ನ ಈ ಒಂದು ಸಣ್ಣ ಅಡುಗೆ ಪ್ರಯತ್ನ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇವಾಗ ಫ್ಯೂಸ್ಲಿ ಪಾಸ್ತಾ ಇಸ್ ರೆಡಿ ಟು ಈಟ್. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾವು ಹಾಕ್ಕೊಳ್ಳೋಣ. So our Italian pasta is ready to eat. So see how it's looking yummy.